ಇವತ್ತು ನನ್ನ ದೋಸ್ತಿಗೆ ಬಾತ್ರೂಮಲ್ಲಿ ಲಾಕ್ ಮಾಡಿಬಿಟ್ಟೆ. ಎಲ್ಲರಿಗೂ ನಮಸ್ಕಾರ ಗುರುಗಳೇ, ವೆಲ್ಕಮ್ ಟು ಮೈ 13ನೇ ಬ್ಲಾಗ್. ಸೀದಾ ಬೆಳಗ್ಗೆ ನಾಷ್ಟ ಎಲ್ಲ ಮಾಡ್ಕೊಂಡು ಮತ್ತೆ ಹಂಗೆ ಚಾ ಎಲ್ಲ ಕುಡ್ಕೊಂಡು ಸೀದಾ ನಾನು ನಮ್ಮ ದೋಸ್ತ್ ಕಾಲೇಜಿಗೆ ಬಂದ್ವಿ. ನೋಡ್ರಿ ಕಾಲೇಜ್ ಹೆಂಗಿದೆ. ಮತ್ತೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಸೀದಾ ಕ್ಯಾಂಟೀನಿಗೆ ಬಂದ್ವಿ ನಮ್ಮ ದೋಸ್ತಿಂದು ದುಡ್ಡು ಆರ್ಸಕ್ಕೆ. ಅದ್ರ ಆದ್ಮೇಲೆ ಕಂಜೂಸ್ ಒಂದ್ 4 ಸ್ಮೂದಿ ತಗೊಂಬಂದ. ಹಂಗೆ ಮತ್ತೆ ಅನ್ನ ಸಾಂಬಾರ್ ತಿನ್ಕೊಂಡು ಮತ್ತೆ ನಮ್ ದೋಸ್ತ್ ಸ್ವಲ್ಪ ಸಿನಿಮ್ಯಾಟಿಕ್ ತಗೊಳಕರ ಅಡ್ಡ ಬಂದ್ಬಿಟ್ಟ. ಇವನಿಗೆ ಬೈದ್ಬಿಟ್ಟೆ, ಬೇಬಾ ತುಮ್ನ ನೈಗ್ ಲೇರ ಆಟೋ ಬೇಬಾ ಈಗ ಹುಂಗರ್ತೀನಿ. ಮತ್ತೆ ಸೀದಾ ಬಸ್ಸಲ್ಲಿ ಕುತ್ಕೊಂಡು ಸೀದಾ ಮನೆಗೆ ಬಂದೆ. ಏನ್ ಬಿಸ್ಲಿತ್ತು ಗುರು. ಆಮೇಲೆ ಸ್ವಲ್ಪ ನಿದ್ದೆ ಮಾಡಿ ಸೀದಾ ಚಾ ಕುಡ್ದೆ. ಆಮೇಲೆ ನಮ್ ದೊಡ್ಡ ಬಾಸ್ ಅಂಡಾ ಬ್ರೆಡ್ ಮಾಡಾಕತ್ತಿದ್ರು. ಏನ್ ಮಸ್ತ್ ಮಾಡ್ತಾನ ಗುರು. ಮತ್ತೆ ಅದೆಲ್ಲ ತಿನ್ಕೊಂಡು ಮತ್ತೆ ನಿಮಗೆ ಒಂದು ಇಂಪಾರ್ಟೆಂಟ್ ಮಾತು ಹೇಳಬೇಕಿತ್ತು. ನನ್ನ ಕನ್ನಡ ವ್ಲಾಗ್ ಹೆಂಗೆ ಕಾಣಿಸಕತ್ತಿದ್ದೆ ಸ್ವಲ್ಪ ಕಮೆಂಟ್ ಆಗಿ ಹೇಳ್ರಿ. ನಾನು ಹಿಂದಿ ಮಾಡಾಕತ್ತಿದ್ದೆ ಮತ್ತೆ ಸ್ವಲ್ಪ ಅದೇ ಯಾಕೆ ಸೂಟ್ ಆಗತ್ತಿಲ್ಲ, ಅದಕ್ಕೆ ಕನ್ನಡ ಮಾಡಾಕತ್ತೀನಿ. ಹೆಂಗೆ ಸ್ವಲ್ಪ ಕಾಣಿಸಕತ್ತೈತಿ ಕಮೆಂಟ್ ಆಗಿ ಹೇಳ್ರಿ, ಇಲ್ಲಾಂದ್ರೆ ಅದೇ ಕಂಟಿನ್ಯೂ ಮಾಡ್ತೀನಿ ಬೇಕಂದ್ರೆ. ಸ್ವಲ್ಪ ಇವತ್ತು 13ನೇ ದಿನ ಆಯ್ತು ವ್ಲಾಗಿಂದು. ನೋಡ್ರಿ ದಿನ ಹೆಂಗೆ ಹೋಗತ್ತವೆ. ಸ್ವಲ್ಪ ಫಾಲೋ ಮಾಡ್ರಿ, ಸ್ವಲ್ಪ ಲೈಕ್ ಮಾಡ್ರಿ. ಸ್ವಲ್ಪ ಖುಷಿ ಆಗ್ತೈತಿ. ಸ್ವಲ್ಪ ಏನಾರ ಒಂದು ಕೆಲಸ ಆಗ್ತದಂತ ಮನಸ್ಸಲ್ಲಿ ಖುಷಿ ಆಗ್ತೈತಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ತಗೊಳ್ರಿ. ಬಾಯ್ ಬಾಯ್.